ಹಾಯ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಭವ್ಯಾಸ್ ಬ್ಲಾಗ್. ಎಲ್ಲರೂ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾವಿವಾಗ ಒಂದು ಈಸಿಯಾಗಿ ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿನ ನೋಡೋಣ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ನೋಡ್ತಾ ಇದ್ದೀರೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾವಿವಾಗ ಇಲ್ಲಿ ಒಂದು ಮೀಡಿಯಮ್ ಸೈಜ್ ಟೊಮೊಟೊ, 3ರಿಂದ 4 ಹಸಿಮೆಣಸಿನ್ಕಾಯಿ, 2 ಮೀಡಿಯಮ್ ಸೈಜ್ ಈರುಳ್ಳಿ, 1 ಹಿಡಿಯಷ್ಟು ಪುದೀನ, 1 ಹಿಡಿಯಷ್ಟು ಕೊತ್ತಂಬರಿ, ಅರ್ಧ ಹೋಳು ನಿಂಬೆಹಣ್ಣು, ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, 2 ಟೇಬಲ್ ಸ್ಪೂನ್ ಆಗುವಷ್ಟು ಬಿರಿಯಾನಿ ಪೌಡರ್, ಅದಾದಮೇಲೆ 1 ಇಂಚಷ್ಟು ಚಕ್ಕೆ, ಒಂದು 3ರಿಂದ 4 ಲವಂಗ, ಒಂದು 3 ಏಲಕ್ಕಿ, 2 ಪಲಾವ್ ಎಲೆ, ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ, 2 ಟೇಬಲ್ ಸ್ಪೂನಷ್ಟು ಶುಂಠಿ. ಸರಿ, ಇವಾಗ ಹೇಗೆ ಮಾಡೋದು ನೋಡೋಣ ಬನ್ನಿ. ಒಂದು ಕುಕ್ಕರ್ನ ಬಿಸಿ ಇಡೋಣ. ಕುಕ್ಕರ್ ಬಿಸಿ ಆದ ನಂತರ ನಾವು ತೊಗೊಂಡಂಥ ಎಣ್ಣೆನ ಕುಕ್ಕರ್ಗೆ ಹಾಕಿ, ಎಣ್ಣೆನೂ ಬಿಸಿ ಆದ ನಂತರ ನಾವು ತೊಗೊಂಡಂತಹ ಪಲಾವ್ ಸ್ಪೈಸಸ್ ಎಲ್ಲನೂ ಎಣ್ಣೆಗೆ ಹಾಕ್ತಾಯಿದ್ದೀವಿ. ಅದನ್ನೆಲ್ಲ ಒಂದು ಸರ್ತಿ ಎಣ್ಣೆಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದಮೇಲೆ 2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಎಣ್ಣೆಲಿ ಚೆನ್ನಾಗಿ ಹುರಿಯೋಣ, ಹಸಿ ವಾಸನೆ ಹೋಗೋವರೆಗೂ. ಒಂದೆರಡು ನಿಮಿಷ ಬಿಟ್ಟು ನಾವು ತಗೊಂಡಂತಹ ಈರುಳ್ಳಿನೂ ಅದರೊಳಗಡೆ ಸೇರಿಸ್ತಾ ಇದ್ದೀವಿ. ಈರುಳ್ಳಿನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಹಸಿರು ಮೆಣಸಿನ್ಕಾಯಿನ ಅದರೊಳಗಡೆ ಸೇರಿಸ್ತಾ ಇದ್ದೀವಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಮೆತ್ತಗಾಗಲಿ. ಅದಾದ ನಂತರ ನಾವು ಕಟ್ ಮಾಡ್ಕೊಂಡಿದ್ದಂತಹ 1 ಮೀಡಿಯಮ್ ಸೈಜ್ ಟೊಮೊಟೊನೂ ಸೇರಿಸೋಣ. ಟೊಮೊಟೊನೂ ಅದರಲ್ಲಿ ಹಾಕಿದ್ಮೇಲೆ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಹಾಗೆ ಸ್ವಲ್ಪ ಹೊತ್ತು ಬಿಡೋಣ, ಟೊಮೊಟೊ ಮೆತ್ತಗಾಗಲಿ. ಈಗ ನೋಡ್ತಾ ಇದ್ದೀರಾ ಟೊಮೊಟೊ ಸಾಫ್ಟ್ ಆಗಿದೆ ಎಲ್ಲನೂ. ಇನ್ನೂ ಒಂದು ಸರ್ತಿ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಈಗ ತೊಳೆದಿಟ್ಕೊಂಡಿರುವಂತಹ ಚಿಕನನ್ನು ನೀರು ಸೋರಿಸಿ ಅದರೊಳಗಡೆ ಸೇರಿಸ್ಕೊತಾ ಇದ್ದೀವಿ. ಚಿಕನ್ನ ಸೇರಿಸ್ಕೊಂಡಾದ ನಂತರ ಚಿಕನನ್ನು ನೀಟಾಗಿ ಅದರೊಳಗಡೆ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಒಂದು ಹಾಗೆ. ಸ್ವಲ್ಪ ಹೊತ್ತು ಹಾಗೆ ಬಿಡೋಣ, ಚಿಕನ್ನಲ್ಲಿರೋ ನೀರೆಲ್ಲ ಬಿಟ್ಕೊಂಡು ಡ್ರೈ ಆಗುತ್ತೆ. ಇವಾಗ ನಾವು ಇದೇ ಸಮಯದಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಉಪ್ಪನ್ನು ಸೇರಿಸಾದ್ಮೇಲೆ ಮತ್ತೆ ಎಲ್ಲನೂ ಒಂದು ರೌಂಡ್ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಆಗ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಈಗ ನಾವು ಆಗಲೇ ತೆಗೆದಿಟ್ಟಂತಹ ಬಿರಿಯಾನಿ ಪೌಡರ್ ಅದನ್ನು
ಇದರೊಳಗಡೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀವಿ. ನೀಟಾಗಿ ಮಿಕ್ಸ್ ಮಾಡಬೇಕು. ನೀಟಾಗಿ ಮಿಕ್ಸ್ ಮಾಡೋದ್ರಿಂದ ಚಿಕನ್ನಿಗೆ ನೀಟಾಗಿ ಉಪ್ಪು ಖಾರ ಹಿಡ್ಕೊಳ್ಳುತ್ತೆ. ಆಗ ಬಿರಿಯಾನಿಲಿ ಪೀಸ್ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. 1-2 ನಿಮಿಷ ಹಾಗೆ ಬಿಟ್ಟು ನಂತರ ನಾವು ಎಷ್ಟು ಅಕ್ಕಿ ತೊಗೊಂಡಿದ್ದೀವೋ ಅದಕ್ಕೆ 1.5 ಪಟ್ಟಷ್ಟು ನೀರನ್ನು ಆ್ಯಡ್ ಮಾಡ್ಕೋತಾ ಇದ್ದೀವಿ. ಸೊ ನಾನಿಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಂಡಿರೋದ್ರಿಂದ ನನಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಯಾವ ರೇಷ್ಯೋದಲ್ಲಿ ಅಕ್ಕಿ ತೊಗೊಂಡಿರ್ತೀರೋ ಅದೇ ರೇಷ್ಯೋದಲ್ಲಿ ನೀರನ್ನು ಸಹ ಆ್ಯಡ್ ಮಾಡ್ಕೋಬೇಕು. ನೀರನ್ನು ಆ್ಯಡ್ ಮಾಡಿಕೊಂಡು ಆದಮೇಲೆ ಚೆನ್ನಾಗಿ ಮತ್ತೊಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದನ್ನು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡೋಣ. ಈಗ ಸ್ವಲ್ಪ ಹೊತ್ತು ಆದಮೇಲೆ ನಾವು ಆಗಲೇ ಕಟ್ ಮಾಡಿ ಇಟ್ಕೊಂಡಂತಹ ಪುದೀನ ಕೊತ್ತಂಬರಿ ಸೊಪ್ಪನ್ನು ಇದರೊಳಗಡೆ ಆ್ಯಡ್ ಮಾಡ್ಕೊಳ್ಳೋಣ. ಮಾಡ್ಕೊಂಡಾದಮೇಲೆ ಮತ್ತೊಂದು ಸರ್ತಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದನ್ನು ಕುದಿಲಿಕ್ಕೆ ಬಿಟ್ಬಿಡೋಣ. ಹಾಗೆ ಮುಚ್ಚಳನ ಕ್ಲೋಸ್ ಮಾಡಿ ಸ್ವಲ್ಪ ನೀರು ಕುದೀಲಿ, ಒಂದು ಕುದಿ ಬರಲಿ. ನೋಡಿ ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ. ಈಗ ನಾವು ಇದಕ್ಕೆ ಆಗಲೇ ತೋರಿಸಿದಂತಹ ಅಕ್ಕಿನ ತೊಳೆದಿಟ್ಕೊಂಡಿದ್ದೀವಿ. ಆ ಅಕ್ಕಿನ ಸೇರಿಸ್ತಾ ಇದ್ದೀನಿ. ಅಕ್ಕಿ ಹಾಕಿದ್ಮೇಲೆ ಮತ್ತೆ ಇನ್ನೊಂದು ಕುದಿ ಬರಿಸ್ಬೇಕು. ಕುದಿ ಬಂದ ಮೇಲೆ ನಾವೀಗ ಫೈನಲ್ಲಾಗಿ ನೋಡ್ತಾ ಇದ್ದೀರಾ ಕುಕ್ಕರ್ ಮುಚ್ಚಳನ ಮುಚ್ಚಿ ಬಿಡಬೇಕು. ಕುಕ್ಕರ್ ಮುಚ್ಚಳ ಮುಚ್ಚಾದಮೇಲೆ 2 ವಿಷಲ್ ಸಾರಿಸಿ ಅದಾದ ನಂತರ ಕುಕ್ಕರ್ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಓಪನ್ ಮಾಡಿದ್ದೀವಿ. ನೋಡಿ ಯಾವ ಥರ ಆದಮೇಲೆ ಕುಕ್ಕರ್ನ ತುಂಬ ಚೆನ್ನಾಗಿ ಬಂದಿದೆ. ಓಪನ್ ಮಾಡ್ತಾ ಇದ್ದೀವಿ. ನೋಡಿ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಉದ್ರಾಗಿ ಬಂದಿದೆ. ನಿಧಾನಕ್ಕೆ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ತುಂಬ ಈಸಿ ಆ್ಯಂಡ್ ಬೇಗ ಆಗುತ್ತೆ ರೆಸಿಪಿ. ಎಲ್ಲರೂ ಟ್ರೈ ಮಾಡಿ ಒಂದು ಸರ್ತಿ. ಓಕೆ, ಥ್ಯಾಂಕ್ ಯು ಸೋ ಮಚ್.